ತೊಂಡೆ ಹಣ್ಣಿನಂಥ ತುಟಿಯವಳು, ಈ ಮಾತನ್ನು ನಾವು ಕೇಳಿಯೇ ಇರ್ತೀವಿ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ, ಅದರಲ್ಲೂ ಕವಿತೆಯಲ್ಲಿ ಈ ಮಾತನ್ನು, ಈ ನುಡಿಗಟ್ಟನ್ನು ಹೆಚ್ಚಾಗಿ ಸ್ತ್ರೀಯರ ಅಥವಾ ಸುಂದರಿಯರ ಕೆಂಪು ತುಟಿಗಳನ್ನು ವರ್ಣಿಸಲಿಕ್ಕೆ ಹೋಲಿಕೆಯಾಗಿ ಬಳಸ್ತಾರೆ. ಅಂದರೆ ನೀವಿಲ್ಲಿ ನೋಡಿದ್ರಲ್ಲ ತೊಂಡೆಹಣ್ಣು, ಆ ತೊಂಡೆಹಣ್ಣಿನಷ್ಟೇ ನೈಸರ್ಗಿಕವಾಗಿ ಕೆಂಪಾದ ಹೊಳೆಯುವ ತುಟಿಯನ್ನು ಹೊಂದಿರುವಂಥವಳು ಅಂತ ಅರ್ಥ ಆ ವರ್ಣನೆಯದು. ಈ ವರ್ಣನೆಯನ್ನು ನಮ್ಮ ಪ್ರಾಚೀನ ಕವಿ ಕುಮಾರವ್ಯಾಸನಿಂದ ಹಿಡಿದು ಜನಪದ ಸಾಹಿತ್ಯ, ಈ ಕರಾವಳಿಯ ಯಕ್ಷಗಾನ ಹಾಗೂ ಈಗಿನ ಯುವ ಕಿರಿ ಮರಿ ಕವಿಗಳಲ್ಲೂ ಕೂಡ ತಮ್ಮ ಕವಿತೆಗಳಲ್ಲಿ ಕಾಣಬಹುದಾಗಿದೆ. ನಾನು ಈ ಹಿಂದೆ ನೋಡಿದ್ದಂತಹ ಪಂಚವಟಿ ಎನ್ನುವ ಯಕ್ಷಗಾನವೊಂದರಲ್ಲಿ ಮಾಯಾಸೂರ್ಪನಖಿಯು ಶ್ರೀರಾಮನನ್ನು ಆಕರ್ಷಿಸಲಿಕ್ಕೆ ವರಬಿಂಬಾದರೆ ನಾನು ಅರಗಿಣಿ ನೀನು ಎಂಬುದಾಗಿ ಹೇಳುತ್ತಾಳೆ. ಇದಕ್ಕೆ ಅರ್ಥ ಏನಂದರೆ, ತೊಂಡೆಹಣ್ಣಿನಂತಹ ತುಟಿಯುಳ್ಳ ನನ್ನನ್ನು ನೀನು ರಾಜಗಿಣಿಯಂತೆ ಬಂದು ಕುಕ್ಕು ಎಂಬುದಾಗಿದೆ. ಅಂದರೆ ಇಲ್ಲಿ ವರ ಎಂದರೆ ಶ್ರೇಷ್ಠ ಪುರುಷನಂತಲೂ, ಬಿಂಬ ಎಂದರೆ ತೊಂಡೆಹಣ್ಣೆಂದು, ಅದರ ಎಂದರೆ ತುಟಿ ಅಂತ ಅರ್ಥ. ಹೌದು, ತೊಂಡೆಕಾಯಿಯನ್ನು ಸಂಸ್ಕೃತದಲ್ಲಿ ಬಿಂಬ, ಬಿಂಬಿ ಎಂತಲೂ ಕರೀತಾರೆ. ಅಲ್ಲದೆ ಅದೇ ಸಂಸ್ಕೃತದಲ್ಲಿ ಈ ತೊಂಡೆಕಾಯಿಯನ್ನು ಬಿಂಬಿಕ, ರಕ್ತಫಲ, ತುಂಡಿಕ, ಕರ್ಮಕಾರಿ ಎಂಬ ಪದಗಳಿಂದಲೂ ಕೂಡ ಗುರುತಿಸ್ತಾರೆ, ಕರೀತಾರೆ. ಈ ತೊಂಡೆಕಾಯಿನಲ್ಲಿ ಭಾಳ ಮುಖ್ಯವಾಗಿ ಎರಡು ಪ್ರಭೇದ ಇದ್ದಾವೆ. ಒಂದು ನಾಡ ತೊಂಡೆ, ಮತ್ತೊಂದು ಕಾಡು ತೊಂಡೆ. ಈ ನಾಡ ತೊಂಡೆಯನ್ನು ತರಕಾರಿ ತೊಂಡೆ ಅಂತಲೂ ಕೂಡ ಕರಿಬೋದು, ಮತ್ತೊಂದು ಈ ಕಹಿ ತೊಂಡೆ ಅಂತೇಳಿ ಕರಿಬೋದು. ಈ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಕಹಿ ತೊಂಡೆ. ಸಾಮಾನ್ಯವಾಗಿ ಇದನ್ನು ಯಾರೂ ತರಕಾರಿಯಾಗಿ ಬಳಸೋದಿಲ್ಲ, ಇದರಿಂದ ಸಾಂಬಾರನ್ನು ಮಾಡೋದಿಲ್ಲ. ಆದರೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಈ ನಾಡ ತೊಂಡೆ ಅಂದರೆ ರೈತರು ಬೆಳೆದಂತಹ ತೊಂಡೆಯಿಂದ ಸಾಂಬಾರನ್ನು ಮಾಡ್ತಾರೆ, ಪಲ್ಯವನ್ನು ಮಾಡಿ ಊಟ ಮಾಡ್ತಾರೆ. ಆದರೆ ಈ ನಾಡ ತೊಂಡೆಗಿಂತ ಹೆಚ್ಚು ಆಯುರ್ವೇದ ಔಷಧಿಯಾಗಿ ಭಾಳ ಪ್ರಸಿದ್ಧವಾಗಿರುವಂಥದ್ದು ಮತ್ತು ಒಂದು ಗಿಡಮೂಲಿಕೆಯಾಗಿ ಆಯುರ್ವೇದಕ್ಕೆ ಅಗತ್ಯವಾಗಿರುವಂಥದ್ದು ಈ ಕಾಡು ತೊಂಡೆಯೇ ಆಗಿದೆ. ನೀವಿಲ್ಲಿ ನೋಡ್ತಿರುವಂಥದ್ದೇ ಕಾಡು ತೊಂಡೆ ಬಳ್ಳಿ ಆಗಿದೆ. ಇದು ಸಾಮಾನ್ಯವಾಗಿ ಮಳೆಗಾಲದ ದಿನಗಳಲ್ಲಿ ಈ ಪೊದೆಗಳು, ಮರಗಳು ಮತ್ತು ಬೇಲಿಗಳಲ್ಲಿ ತುಂಬ ಹಬ್ಬಿ ಬೆಳೆಯುತ್ತದೆ. ಅಲ್ಲದೆ ಈ ಮಳೆಗಾಲ ಶುರುವಾದ ತಕ್ಷಣವೇ ಇದರ ಹಣ್ಣುಗಳು ಕೂಡ ಶುರುವಾಗ್ತವೆ. ಇದರ ಕಾಯಿ ಸಾಮಾನ್ಯವಾಗಿ ತರಕಾರಿ ಮಾರ್ಕೆಟ್ನಲ್ಲಿ ನಾವು ನೋಡ್ತೀವಲ್ಲ, ಈ ತರಕಾರಿ ತೊಂಡೆ ಆ ರೀತಿಯಲ್ಲೇ ಇರ್ತದೆ. ಆದರೆ ಇದು ತಿನ್ನಲಿಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಕಹಿಯಾಗಿರ್ತದೆ. ಇದು ಹಣ್ಣಾದಾಗ ಮಾತ್ರ ತೇಟು ಈ ಹೆಣ್ಣಿನ ತುಟಿಗಳನ್ನೇ ಹೋಲ್ತದೆ, ನೆನಪು ಮಾಡ್ತದೆ. ಇದರ ಹಣ್ಣು ರುಚಿಯಲ್ಲಿ ಸ್ವಲ್ಪ ಸಿಹಿಯಾಗಿರ್ತದೆ. ಇದರ ಹಣ್ಣನ್ನು ನಾವು ಈ ಕಾಡು ಹಣ್ಣುಗಳನ್ನು ಹೇಗೆ ತಿಂತೀವೋ ಹಾಗೆ ತಿನ್ನಲು ಕೂಡ ಬಹುದಾಗಿದೆ. ಈ ಕಾಡು ತೊಂಡೆ ಬಳ್ಳಿ ಒಂದು ಒಳ್ಳೆಯ ಔಷಧೀಯ ಸಸ್ಯ ಆಗಿದೆ. ಇದು ಆಯುರ್ವೇದ ಔಷಧಿನಲ್ಲಿ ರಕ್ತದಲ್ಲಿರುವ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲಿಕ್ಕೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲಿಕ್ಕೆ ಮತ್ತು ದೇಹದ ತೂಕವನ್ನು ಇಳಿಸಲಿಕ್ಕೆ ಅತ್ಯಂತ ಪ್ರಯೋಜನಕಾರಿಯಾದಂಥ ಔಷಧೀಯ ಗುಣಗಳನ್ನು ಹೊಂದಿರುವಂಥದ್ದಾಗಿದೆ. ಇದು ಆಯುರ್ವೇದದಲ್ಲಿ ಪ್ರಮುಖ ಔಷಧಿಯಾಗಿ ಬಳಕೆಯಾಗ್ತಿದ್ದು, ಇದು ರಕ್ತದ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡ್ತದೆ. ಮತ್ತು ಇದರ ಎಲೆ ಮತ್ತು ಬೇರಿನ ಕಷಾಯವನ್ನು ಈ ಶುಗರು, ಮಧುಮೇಹ ನಿಯಂತ್ರಣಕ್ಕೆ ಬಳಸಲಾಗ್ತದೆ. ಹಾಗೆ ಇದರ ಕಷಾಯ ಸೇವನೆಯಿಂದ ಮಲಬದ್ಧತೆ, ಗ್ಯಾಸ್ಟ್ರಿಕ್ಕು ಮತ್ತು ಪೈಲ್ಸ್ನಂತಹ ಸಮಸ್ಯೆಗಳು ದೂರವಾಗಿ ಜೀರ್ಣಾಂಗ ವ್ಯವಸ್ಥೆ ಬಲಗೊಳ್ಳುತ್ತದೆ. ಈ ಕಾಡು ತೊಂಡೆ ಬಳ್ಳಿಯನ್ನು ನೆರಳಿನಲ್ಲಿ ಒಣಗಿಸಿ ಇದರ ಕಾಂಡದ ಪುಡಿಯ ಕಷಾಯವನ್ನು ಕುಡಿಯೋದರಿಂದ ದೇಹದಲ್ಲಿರುವ ಅನಗತ್ಯ ಕೊಬ್ಬು ಕರಗ್ತದೆ. ಇದರ ಹಣ್ಣಿದೆಯಲ್ಲ, ಹೆಣ್ಣಿನ ತುಟಿಯಂತಹ ಹಣ್ಣು, ಅದು ವಿಟಮಿನ್ನು, ನಾರಿನಾಂಶ ಮತ್ತು ಕಬ್ಬಿಣಾಂಶದಿಂದ ಕೂಡಿದೆ. ಈ ಹಣ್ಣನ್ನು ತಿನ್ನೋದರಿಂದ ರಕ್ತಹೀನತೆ ಮತ್ತು ಆಯಾಸವನ್ನು ದೂರ ಮಾಡ್ಬೋದಾಗಿದೆ. ಇದರ ಎಲೆಗಳನ್ನು ಅರೆದು ತುರಿಕೆ, ಚರ್ಮದ ಅಲರ್ಜಿ ಇಂತಹ ಜಾಗಕ್ಕೆ ಹಚ್ಚೋದ್ರಿಂದ ಆ ತುರಿಕೆ ಮತ್ತು ನವೆ ಈ ರೀತಿಯ ಎಲ್ಲ ಚರ್ಮ ಕಾಯಿಲೆಗಳು ಕೂಡ ವಾಸಿಯಾಗ್ತವೆ. ಈ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಆಗಲೇ ನಿಯಂತ್ರಣ ಮೀರಿ ಹೋಗಿರ್ತದಲ್ಲ, ಅಂತಹ ರೋಗಿಗಳಿಗೆ ಆಯುರ್ವೇದ ವೈದ್ಯರು ಈ ತೊಂಡೆಕಾಯಿಯ ಎಲೆಗಳ ಜ್ಯೂಸ್ ಮಾಡಿ ಕುಡಿಯುವಂತೆ ಸಲಹೆ ನೀಡ್ತಾರೆ. ಹೌದು, ಈ ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿರುವಂತಹ ರೋಗಿಗಳು ನಿತ್ಯ ಈ ತೊಂಡೆಕಾಯಿಯ ಎಲೆಯ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದಾಗಿದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಕೂಡ ಶುಗರ್ ಪೇಷಂಟ್ ಇದ್ದರೆ, ನೀವು ಮನೆಯಲ್ಲಿ ದೋಸೆಯನ್ನು ಮಾಡುವಾಗ ದೋಸೆಗೆ ಜೊತೆಗೆ ಇದರ ಎಲೆಯನ್ನು ಒಂದಿಷ್ಟು ಬಳಸ್ಬೋದು. ಹಾಗೆ ಬೆರಕೆ ಸೊಪ್ಪಿನ ಸಾಂಬಾರು ಮಾಡುವಾಗ ಕೂಡ ಇದರ ಎಲೆಯನ್ನು ಆ ಸಾಂಬಾರು ಜೊತೆ ಬಳಸ್ಕೊಳ್ಬೋದಾಗಿದೆ. ಆ ಮೂಲಕ ಈ ಶುಗರನ್ನು, ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡ್ಬೋದಾಗಿದೆ. ಇದು ಯಾವುದು ಬೇಡ ಅಂದರೆ ಈ ಮಳೆಗಾಲದಲ್ಲಿ ಈ ಕಾಡು ತೊಂಡೆ ಬಳ್ಳಿ ಸಿಕ್ಕಾಪಟ್ಟೆ ಈ ಹಣ್ಣುಗಳನ್ನು ಬಿಡ್ತದೆ. ಈ ಹಣ್ಣುಗಳನ್ನು ಅಂದರೆ ಹೆಣ್ಣಿನ ತುಟಿಯಂಥ ಈ ಹಣ್ಣುಗಳನ್ನಾದರೂ ಕೂಡ ತಿನ್ಬೋದಾಗಿದೆ. ಹೆಣ್ಣಿನ ತುಟಿಯೋ ಅಥವಾ ಈ ತೊಂಡೆಹಣ್ಣು ಅಥವಾ ಈ ಗಿಡದ ಔಷಧಿ ಗುಣವೋ ಯಾವುದೋ ಒಂದು ನಿಮ್ಮ ಮೆಚ್ಚುಗೆ ಆಗಿರ್ತದೆ. ಹೀಗಾಗಿ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ತೆ.